ಆದರೆ ಸಿದ್ದರಾಮಯ್ಯನವರು ಒಂದು ಹಳೆಯ ಸ್ಕೂಟ್ರಿ, ಅದು ಎಷ್ಟು ಶಬ್ದ ಮಾಡ್ತಾಯಿತ್ತು ಅಂತ ಅದರಿಂದ ಅದನ್ನು ನೋಡಿದ್ದು ನಾವು. ಅಂಥ ಸ್ಕೂಟ್ರ್ನಲ್ಲಿ ಬಹಳ ದಿವಸ ಓಡಾಡ್ತಾಯಿದ್ರು. ಮಂತ್ರಿ ಆದಮೇಲೆ ಕೂಡ ಅದರಲ್ಲಿ ಓಡಾಡೋಕ್ಕೆ ಶುರು ಮಾಡಿದ್ರು. ನನಗೆ ಮೊಣಕಾಲು ನೋವು ಬಂದಿದೆ, ಸೊಂಟ ನೋವು ಬಂದಿದೆ, ಹಾಗಾಗಿ ಸುಸ್ತಾಗುತ್ತೆ. ಮುಂಚೆ ಎಲ್ಲರನ್ನೂ ಆಡ್ಕೊಳ್ತಾ ಇದ್ದೆ. ಅವ್ರಿಗೆ ಮೊಣಕಾಲು ನೋವು ಪಾಪ ಕರಿಬೇಡಿ, ಆ್ಯಕ್ಟಿಂಗ್ಗೆ ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಸುಸ್ತು ಮರೆತು ಹೋಗುತ್ತೆ, ಕರಿಬೇಡಿ, ಆ್ಯಕ್ಟಿಂಗ್ಗೆ ಅವ್ರ ಮಾತು ಮರಿಬಹುದು, ಈ ಥರದ್ದೆಲ್ಲ ನೋಡ್ತಾಯಿದ್ದೆ. ಈ ನಡುವೆ ನೋಡ್ತಾ ನೋಡ್ತಾ ನನಗೇ ಇದೆಲ್ಲ ನಿಧಾನಕ್ಕೆ ಬರೋದಕ್ಕೆ ಶುರುವಾಗಿದೆ. ನಿಧಾನಕ್ಕೆ ಬರೋದಕ್ಕೆ ಶುರುವಾದಾಗ ಜೋಗಿ ಆಗಲೇ ನಾನು ಬರೆದ ಒಂದು ಸಣ್ಣ 4 ಸಾಲನ್ನು ಹೇಳಿದರು. ರೈಲು ಓಡುತ್ತಿದೆ, ಒಮ್ಮೊಮ್ಮೆ ವೇಗವಾಗಿ, ಒಮ್ಮೊಮ್ಮೆ ನಿಧಾನವಾಗಿ, ಆದರೆ ನಿಲ್ದಾಣ ಕಾಣುತ್ತಿದೆ, ಇಳಿಯುವ ನಿಲ್ದಾಣ ಕಾಣುತ್ತಿದೆ. ಒಮ್ಮೊಮ್ಮೆ ಸ್ಪಷ್ಟವಾಗಿ, ಇನ್ನೊಮ್ಮೆ ಅಸ್ಪಷ್ಟವಾಗಿ ಕಾಣುತ್ತಿದೆ, ಆದರೆ ನೆನಪುಗಳ ಮೆರವಣಿಗೆ ಮಾತ್ರ ಸ್ಪಷ್ಟವಾಗಿ ಕಾಣುತ್ತಲೇ ಇದೆ ಅಂತ. ಆ ರೀತಿ ಆ ನೆನಪುಗಳಲ್ಲಿ ನಮ್ಮನ್ನು ನಾವು ಹೇಗೆ ಶೋಧಿಸ್ಕೋಬೇಕು ಅನ್ನೋದಕ್ಕೆ ಇದನ್ನು ಬರೆದಿದ್ದೇನೆ. ಹಿಂದೆ ಸಿದ್ದರಾಮಯ್ಯನವ್ರನ್ನ ನಾನು ಮೊದಲನೇ ಸರತಿ ನೋಡಿದ್ದು ಅವರಿಗೆ ನೆನಪಿಲ್ಲದೆ ಇರಬಹುದು. ಆಗ ನನ್ನ ಗುರುಗಳು ಮತ್ತು ಅವ್ರ ಗುರುಗಳು ಒಬ್ಬರೇ ಆಗಿದ್ದರು, ಎಮ್ ಡಿ ನಂಜುಂಡಸ್ವಾಮಿ ಅಂತ. ಎಮ್ ಡಿ ನಂಜುಂಡಸ್ವಾಮಿಯವರು ಒಂದು ದಿವಸ ತುರ್ತು ಪರಿಸ್ಥಿತಿ ಕಾಲದಲ್ಲಿ, ಆಗೊಂದು ಸರ್ತಿ ನಾನು ಈ ಡಿ ಸಿ ಕೃಷ್ಣಮೂರ್ತಿ ಮನೆಯಲ್ಲಿದ್ದೆ. ಅವ್ರ ಮನೆ ಔಟ್ ಹೌಸಲ್ಲಿದ್ದೆ. ಅವರು ಬಾಡಿಗೆ ಗೀಡಿಗೆ ತಿಂಡಿ ಗಿಂಡಿ ಎಲ್ಲ ಕೊಡ್ತೀವಿ, ಬಾಡಿಗೆ ಏನೂ ಬೇಡ ಅನ್ನೋ ಥರದಲ್ಲಿ ನನ್ನ 14 ವರ್ಷ ಇಟ್ಕೊಂಡಿದ್ರು ಡಿ ಸಿ ಕೃಷ್ಣಮೂರ್ತಿಯವರು. ಆ ಟೈಮಲ್ಲಿ ಒಂದು ದಿವಸ ಲಂಕೇಶ್ ಮೇಷ್ಟ್ರ ಮನೆಗೆ ನಂಜುಂಡಸ್ವಾಮಿ ಯಾವಾಗಲೂ ಬರ್ತಾಯಿದ್ರು. ಆಗ ತಾನೇ ಜರ್ಮನಿಯಿಂದ ಬಂದಿದ್ದರು, ಬೋಟೈ ಕಟ್ಕೊಂಡಿದ್ದರು. ಒಂದು ದಿವಸ ಸ್ಕೂಟ್ರಲ್ಲಿ ನಾವು ಸಾಯಂಕಾಲ 5 ಗಂಟೆಗೆ ಹೋದ್ವಿ. 5 ಗಂಟೆಗೆ ಹೋದಾಗ ಅವರು ನೀವು ಎಲ್ಲಿಂದ ಬಂದಿರಿ ಅಂತ ಕೇಳಿದ್ರು. ನಾವು ಮಲ್ಲೇಶ್ವರಿಂದ ಬಂದ್ವಿ ಸರ್ ಅಂದು. ಎಷ್ಟೊತ್ತಾಯಿತು ನೀವು ಬರೋದಕ್ಕೆ ಅಂದರು. ಸುಮಾರು 1/4 ಗಂಟೆಯಲ್ಲಿ ಬಂದ್ವಿ ಅಂತ. ಹೀಗೆ ನೋಡ್ತಾ ಇರ್ರಪ್ಪ, ಇನ್ನು 10 ವರ್ಷದೊಳಗಾಗಿ ನೀವು 1.5 ಗಂಟೆ ಆಗುತ್ತೆ ಅಲ್ಲಿಂದ ಬರೋದಕ್ಕೆ ಅಂದರು. ಆವತ್ತು ತಾನೇ CITBನ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಬದಲಾಯಿಸಿದ್ರು. ಅದಕ್ಕೂ ಇವರು ಮಾತಾಡ್ತಾ ಇರೋದಕ್ಕೂ ಏನು ಸಂಬಂಧ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಹೇಳಿದ್ರು, ಯಾಕೆ ಸರ್ ಅಂತಂದೆ. ನೋಡಪ್ಪ, ಇದೇ ಥರ ಇವರು ಬ್ಯಾಂಗ್ಳೂರನ್ನ ಡೆವಲಪ್ ಮಾಡ್ತಾ ಇರಲಿ. ಬ್ಯಾಂಗ್ಳೂರು ಈಗಾಗಲೇ ಡೆವಲಪ್ ಆಗಿದೆಯೋ ಇಲ್ವೋ? ಈಗ ನಿಮ್ಮ ಮನೆಯಲ್ಲಿ 1 ಸ್ಕೂಟ್ರೋ 2 ಸ್ಕೂಟ್ರೋ ಇದೆ. ಎಲ್ಲ ಮುಂಡೆ ಗಂಡರು ಇಲ್ಲಿ ಬಂದು ಸೇರ್ಕೊಳ್ತಾರಪ್ಪ. ಎಲ್ಲರಿಗೂ ಇಲ್ಲಿ ಸೈಟ್ ಬೇಕು, ಸೈಟ್ನ ಅನೌನ್ಸ್ ಮಾಡ್ತಾರೆ BDOನವರು. ನಿಮಗೆ ಸೈಟ್ ಕೊಡ್ತೀವಿ ಬನ್ನಿ, ನಿಮಗೆ ಸೈಟ್ ಕೊಡ್ತೀವಿ ಬನ್ನಿ ಅಂತ ಅನೌನ್ಸ್ ಮಾಡ್ತಾರೆ. ಬೆಂಗಳೂರು ಏರ್ ಕಂಡೀಷನ್ಡ್ ಸಿಟಿ ಅಂತ ಒಂದೊಂದು ಸುಳ್ಳು ಇದು ಈಗಾಗಲೇ ಹರಡಿದೆ. ಎಲ್ಲರಿಗೂ ಇಲ್ಲಿ ಸೈಟ್ ಬೇಕಪ್ಪ, ಎಲ್ಲರಿಗೂ ಇಲ್ಲಿ ಇಂಡಸ್ಟ್ರಿ ಬೇಕು. ಇಂಡಸ್ಟ್ರಿ ಇಲ್ಲದೆ ಇದ್ದರೆ ಹೇಗಾಗುತ್ತೆ? ಎಲ್ಲರೂ ಬಂದು ಇಲ್ಲಿ ಸೇರಿಕೊಳ್ತಾರೆ. ಇಂಡಸ್ಟ್ರಿ ಬೇಕು, ಅವ್ರು ಕೆಲಸ ಮಾಡೋರು ಬೇಕು, ಅವ್ರ ಕಾರುಗಳು ಬೇಕು, ಅವ್ರ ಏರೋಪ್ಲೇನ್ಗಳು ಬೇಕು, ಅವ್ರು ಇದೆಲ್ಲ ಬೇಕು. ಆದ್ದರಿಂದ ಇಲ್ಲಿ ಮಾಡಬಾರ್ದಪ್ಪ. ಅಲ್ಲ ಸರ್, ಇಂಡಸ್ಟ್ರಿ ಇಲ್ಲಿ ಮಾಡದೇ ಇದ್ದರೆ ಮುಂದುವರಿಯೋದು ಹೇಗೆ? ಮಾಡಲಿ, ಗೌರಿಬಿದನೂರಲ್ಲಿ ಮಾಡಲಿ, ಚಾಮರಾಜನಗರದಲ್ಲಿ ಮಾಡಲಿ, ಮೈಸೂರಲ್ಲಿ ಮಾಡಲಿ, ಅದು ಅಭಿವೃದ್ಧಿ ಆಗುತ್ತೆ. ಬೆಂಗಳೂರನ್ನು ಈಗ ಪದೇ ಪದೇ ಹೀಗೆ ನೀವು ಹೆಚ್ಚು ಮಾಡ್ತಾ ಹೋದರೆ ಎಷ್ಟು ಜನ ಸೇರ್ಕೊಳ್ತೀರಿ? ಈಗ ನಿಮ್ಮ ಪಕ್ಕದ ಸೈಟ್ ಎಷ್ಟು? ನಿಮ್ಮ ಕೃಷ್ಣಮೂರ್ತಿ ಮನೆ ಪಕ್ಕ ಸೈಟ್ ಇದೆಯಲ್ಲ, ಅದೆಷ್ಟು ಅಂತ ಕೇಳಿದ್ರು. ಅದೊಂದು 1 ಲಕ್ಷನೋ 1.5 ಲಕ್ಷನೋ ಇರ್ಬೋದು. ಇನ್ನು 10 ವರ್ಷ ಕಾದು ನೋಡಿಪ್ಪ, ಅದು 1.5 ಕೋಟಿ ರೂಪಾಯಿ ಆಗುತ್ತೆ. 1.5 ಕೋಟಿ ರೂಪಾಯಿ ಆಗುತ್ತೆ. ನೀವು ಕೊಡ್ತೀರೋ ಅಥವಾ ಯಾರೋ ತಲೆ ಹೊಡೆದಿರ್ತಾರಲ್ಲ ಅವ್ರು ಕೊಡ್ತಾರೋ? ತಲೆ ಹೊಡೆದು ದುಡ್ಡು ಮಾಡ್ತಾರಲ್ಲ ಅವ್ರು ಕೊಡ್ತಾರೋ? ನೀವು ಕೊಡೋಕ್ಕಾಗಲ್ಲ. ಸಾಮಾನ್ಯ ಜನರಿಗೆಲ್ಲ ಈ BDA ಮಾಡಿರೋದು. ಈ BDA ಬೇಕಾಗಿಲ್ಲ, ಇಷ್ಟು ದೊಡ್ಡದಾಗಿದೆಯಲ್ಲ, ಇದಕ್ಕೆ BMA ಬೇಕು ಅಂದರು. ಏನು ಸರ್ BMA ಅಂದೆ? ಬ್ಯಾಂಗ್ಳೂರ್ ಮೇಂಟೆನೆನ್ಸ್ ಅಥಾರಿಟಿ. ಇನ್ನು ಮುಂದೆ ಈ ಗಡಿಗಳಿಗೆ ಇಲ್ಲೇ ಫ್ರೀಸ್ ಮಾಡಬೇಕು. ಬ್ಯಾಂಗ್ಳೂರ್ ಮೇಂಟೆನೆನ್ಸ್ ಮಾತ್ರ ಇರಬೇಕು, ಅದಕ್ಕೆ ಅಥಾರಿಟಿ ಇರಬೇಕು. ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅವಶ್ಯಕತೆಯೇ ಇಲ್ಲ ಅಂತ ಅಂದರು. ಅಂಥವ್ರು ನಮ್ಮ ಮುಖ್ಯಮಂತ್ರಿ ಆಗಿರಬೇಕಾಗಿತ್ತು. ಅವರು ಒಂದು ದಿವಸ ಬ್ರೀಸ್ ಹೋಟೆಲ್ ಟೀ ಕುಡಿತಾ ಇದ್ವಿ. ಅವ್ರು ಅಲ್ಲಿಗೆ ಹೆಚ್ಚು ಬರೋರು. ಮೈಸೂರಿಗೆ ಹೋಗಿ ಬರೋಣ ಬರ್ತೀಯಪ್ಪ ಅಂತ. ಬರ್ತೀನಿ ಸರ್ ಅಂತಂದೆ. 2ನೇ ದಿವಸ ನಾವು ಮೈಸೂರಿಗೆ ಹೋದ್ವಿ. ಅಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ಕಾಫಿ ಕುಡಿತಾ ಸಿದ್ದರಾಮಯ್ಯನವರು ಸಿಕ್ಕಿದ್ರು. ಸಿದ್ದರಾಮಯ್ಯನವರು ಅವರು ಗುರು ಶಿಷ್ಯರು ಇಬ್ಬರು ಮಾತಾಡಿದ್ರು. ಅವಾಗ ಪ್ಯಾಂಟ್ ಹಾಕ್ಕೊಂಡು, ಶರ್ಟ್ ಹಾಕ್ಕೊಂಡು, ಚಪ್ಪಲಿ ಹಾಕ್ಕೊಂಡಿದ್ರು. ಭಾಳ ಹ್ಯಾಂಡ್ಸಮ್ ಆಗಿದ್ದರು. ಆ ವೇಳೆಗಾಗಲೇ ಅದಾದ ಕೆಲವು ದಿವಸಕ್ಕೆ ಮಹೇಶ್ ಅವ್ರ ಊರಲ್ಲಿ ತಾವು ಒಂದು ಸಣ್ಣ ಪಾತ್ರ ಕೂಡ ಮಾಡಿದ್ರಿ ಅಂತ ನನಗೆ ನೆನಪಿದೆ. ಒಂದು ಚಿಕ್ಕ ಪಾತ್ರ. ಆ ಥರ ಸಿನಿಮಾ ಆ್ಯಕ್ಟ್ರ್ ಥರನೇ ಇದ್ದರು. ಸದ್ಯ ಅವ್ರು ಸಿನಿಮಾ ಆ್ಯಕ್ಟ್ರ್ ಆಗಲಿಲ್ಲ, ಇಲ್ಲದಿದ್ದರೆ ನಾವೆಲ್ಲ ಇಲ್ಲಿರೋಕ್ಕಾಗ್ತಾ ಇರಲಿಲ್ಲ.
ಆ ಥರದ ಇದ್ದಿದ್ದ ಸಿದ್ದರಾಮಯ್ಯನವರು ಆವತ್ತು ನನಗೆ ಪರಿಚಯ ಆದರು. ಆವತ್ತು ಪರಿಚಯ ಆದಮೇಲೆ ಅವರು ಕನ್ನಡ ಕಾವಲು ಸಮಿತಿಯಲ್ಲಿ ಅವ್ರನ್ನ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಅವ್ರನ್ನ ಮುಖ್ಯಸ್ಥರನ್ನಾಗಿ ಮಾಡ್ತಾರೆ. ಮುಖ್ಯಸ್ಥರನ್ನಾಗಿ ಮಾಡಿದ ಮೇಲೆ ಯಾವುದೋ ಕಾರಣಕ್ಕೆ ನನಗೆ ಪರಿಚಯ ಇದ್ದು ಎಲ್ಲಾದರೂ ಸಿಕ್ಕಿದಾಗ ಬಹಿರಂಗ ಸಭೆಗಳಲ್ಲೆಲ್ಲಾದರೂ ಸಿಕ್ಕಿದಾಗ ಏನಪ್ಪ ಏನು ಅಂತ ಇದ್ದರು ಅಷ್ಟೇ. ಆಮೇಲೆ ಅವರು ಪಶುಸಂಗೋಪನಾ ಸಚಿವರಾಗ್ತಾರೆ. ಆದಾಗ ನನ್ನ ಬ್ರದರ್ ಶಾಂತಾರಾಮ್ ಅಂತ ಇಲ್ಲೆಲ್ಲ ಬಂದಿದ್ದಾರೆ. ಶಾಂತಾರಾಮ್ ನನ್ನ ಹೆಂಡತಿಯ ಅಕ್ಕನ ಗಂಡ. ಅವರು ಒಂದು ಇದನ್ನು ಮಾಡ್ತಾಯಿದ್ರು, ಡಾಗ್ ಶೋ ಮಾಡ್ತಾಯಿದ್ದೀವಿ, ಒಂದು ನಾಯಿಯ ಪ್ರದರ್ಶನ ಮಾಡ್ತಾಯಿದ್ದೀವಿ. ನಿಮಗೆ ಸಿದ್ದರಾಮಯ್ಯನವ್ರು ಗೊತ್ತಂತೆ, ಮೈಸೂರು ಮಹಾರಾಣಿಯವರು ಇದಕ್ಕೆ ಅಧ್ಯಕ್ಷರು, ಆದ್ದರಿಂದ ಸಿದ್ದರಾಮಯ್ಯನವ್ರನ್ನ ಅದಕ್ಕೆ ನೀವು ಮುಖ್ಯ ಅತಿಥಿಯನ್ನು ಕರ್ಕೊಂಬರ್ಬೇಕು, ಯಾಕೆಂದರೆ ಅವ್ರು ಕನ್ಸರ್ನ್ ಮಿನಿಸ್ಟರ್ ಅಂತ ಅಂದರು. ಶಾಂತಾರಾಮ್ ಇದ್ದೀರಾ ಇಲ್ಲೋ? ಆ ಶಾಂತಾರಾಮ್ ಇಲ್ಲೆಲ್ಲೋ ಇದ್ದಾರೆ. ಅವರು ನನ್ನ ಕೇಳಿದ್ರು, ನಾನು ಕರ್ಕೊಂಬಿಟ್ಟು ಹೋದೆ ಸಿದ್ದರಾಮಯ್ಯನವರು. ಅಲ್ಲಿ ಚಿನ್ನಪ್ಪ ಅಂತ ಅವರ ಪಿ ಎ ಇದ್ದರು. ಚಿನ್ನಪ್ಪ ಅಂತ ಪಿ ಎ ಇದ್ದಾಗ ನಾನು ಬಂದಿದ್ದೀನಿ ಅಂತ ಹೇಳಿ ಕಳಿಸ್ದೆ. ತಕ್ಷಣ ಒಳಗೆ ಕರೆಸ್ಕೊಂಡ್ರು. ಏನು ಅಂದೆ, ಹೀಗೆ ಡಾಗ್ ಶೋ ಮಾಡ್ತಿದ್ದಾರಂತೆ, ನಾಯಿಗಳ ಶೋ, ನೀವು ಅದಕ್ಕೆ ಮುಖ್ಯ ಅತಿಥಿ ಆಗಬೇಕಂತೆ ಅಂತಂದೆ. ಚಿನ್ನಪ್ಪ, ನಾವು ನಾಯಿಗೂ ಮಂತ್ರಿನ ಅಂತ ಕೇಳಿದ್ರು. ಹೌದು ಸರ್. ಅವನು ಎಲ್ಲ ರೆಫರ್ ಮಾಡಿ, ಹೌದು ಸರ್, ಮುದೋಳು ನಾಯಿ ಬರುತ್ತೆ, ಅದು ನಾಯಿ ಬರುತ್ತೆ, ಅದಕ್ಕೆ ಇದು ಅಂತ ಹೇಳಿದ್ರು. ಆಯಿತು ಬರ್ತೀನಿ ಅಂತ ಅಂದರು. ಅಂಥ ಸಿದ್ದರಾಮಯ್ಯನವರು ಅಷ್ಟು ಸಿಂಪಲ್. ಅವ್ರಿಗೆ ಎಷ್ಟು ಸರಳ ಅಂದರೆ, ನಾನೆಲ್ಲ ಸಿಕ್ಕಿದ್ರೆ ಒಳಗೆ ಬಾ ಅಂತ ಅಡುಗೆ ಮನೆ ಹತ್ರ ಅವ್ರು ಮಾತಾಡ್ಸಿದ್ರು ನನ್ನ ಇದನ್ನು. ಅದಾದಮೇಲೆ ಒಂದು ದಿವಸ ನಾನು ಈ ಶ್ರೀನಾಥ ಎಲ್ಲಿದೆಯಲ್ವಾ, ಶ್ರೀನಾಥ ನಾನು ಆನಂದರಾವ್ ಸರ್ಕಲ್ ಹತ್ರ ಹೋಗ್ತಾ ಸ್ಕೂಟ್ರು, ಹಳೆಯ ಸ್ಕೂಟ್ರಿ, ಒಂದು ಫ್ಯಾಕ್ಟ್ರಿಗೆ ಒಂದು ಸೈನ್ ಹಾಕ್ಬಿಟ್ಟು ನಾನೊಂದು ಅವಸ್ಥೆ ಪಟ್ಟು ಆ ಸೈನ್ ಹಾಕ್ಕೊಂಡೊಂದು ಅಡಾ ಸ್ಕೂಟರಲ್ಲಿ ಹೋಗ್ತಾ ಇದ್ದೀವಿ. ನಮಗಿಂತ ಅಡಾ ಸ್ಕೂಟ್ರ್ ಒಂದು ಪಕ್ಕದಲ್ಲಿ ನಿಂತ್ಕೊಳ್ಳಿದ್ರು. ನಾನು ಅಲ್ಲಿ ಪೊಲೀಸ್ನವ್ರು ಹಿಂಗಂದರು, ಹಿಂಗೆ ನೋಡ್ತಾಯಿದ್ರು. ನೋಡ್ತಾ ಯಾರು ಅಂತ ಗಲಾಟೆ ಆಗ್ತಾಯಿತ್ತು. ನೋಡಿದ್ರೆ ಸಿದ್ದರಾಮಯ್ಯನವರು ಒಂದು ಸ್ಕೂಟ್ರ್ ಮೇಲೆ ಬಂದಿದ್ದರು. ಆ ವೇಳೆಗೆ ಅವರು ಮಂತ್ರಿ ಆಗಿದ್ದರು. ಮಂತ್ರಿಯ ಅವಧಿ ಮುಗಿದೋಗಿತ್ತು. ಈ ಕಾಲದಲ್ಲಿ ಒಂದು ಸಾರ್ತಿ ವಿಲೇಜ್ ಪಂಚಾಯತ್ ಚೇರ್ಮನ್ ಆದರೆ ಅಥವಾ ಬೆಂಗಳೂರು ಕಾರ್ಪೊರೇಷನ್ ಇದಾದರೆ ಆ ವೇಳೆಗೆ 2 ಕಾರು, 3 ಕಾರು, 4 ಕಾರು, ಇಂಪೋರ್ಟೆಡ್ ಕಾರು, ವೋಲ್ವೋ ಕಾರು ಎಲ್ಲ ಬಂದಿರುತ್ತೆ. ಆದರೆ ಸಿದ್ದರಾಮಯ್ಯನವರು ಒಂದು ಹಳೆಯ ಸ್ಕೂಟ್ರಿ, ಅದು ಎಷ್ಟು ಶಬ್ದ ಮಾಡ್ತಾಯಿತ್ತು ಅಂತ ಅದರಿಂದ ಅದನ್ನು ನೋಡಿದ್ದು ನಾವು. ಅಂಥ ಸ್ಕೂಟ್ರ್ನಲ್ಲಿ ಭಾಳ ದಿವಸ ಓಡಾಡ್ತಾಯಿದ್ರು. ಮಂತ್ರಿ ಆದಮೇಲೆ ಕೂಡ ಅದರಲ್ಲಿ ಓಡಾಡೋಕ್ಕೆ ಶುರು ಮಾಡಿದ್ರು. ಮತ್ತೆ ಅವ್ರನ್ನ ಮಂತ್ರಿ ಮಾಡ್ತಾರೆ ರಾಮಕೃಷ್ಣ ಹೆಗಡೆ. ಆ ಥರದ ಸರಳವಾದ ಮನುಷ್ಯ ಸಿದ್ದರಾಮಯ್ಯನವರು. ನನ್ನ ಮಗಳಿಲ್ಲೇ ಇದ್ದಾಳೆ, ಅಶ್ವಿನಿ ಮದುವೆ ಕರೆಯೋಕ್ಕೆ ಹೋಗಿದ್ದೆ. ಸರ್ ಅದು ಸ್ವಲ್ಪ ಹೊತ್ತು ಬಂದೋಗ್ಬೇಕು. ಅದ್ಯಾಕೆ ಸ್ವಲ್ಪ ಹೊತ್ತು, ಜಾಸ್ತಿ ಹೊತ್ತೇ ಇರ್ತೀನಿ ಅಂದರು. ಅವ್ರಿಗಾಗ ಯಾವುದೋ ಕ್ರಿಕೆಟ್ ಆಡೋಕ್ಕೂ ಕಾಲು ಮುರಿದೋಗಿತ್ತು, ಕಾಲು ಫ್ರ್ಯಾಕ್ಚರ್ ಆಗಿತ್ತು. ದೇವೇಗೌಡರ ಜೊತೆ ಸಂಬಂಧ ದೂರ ಆಗಿತ್ತು. ಅಲ್ಲಿ ಬಂದಾಗ ಅಲ್ಲಿ ಮುಂದೆ ಕೂತಾಯಿದ್ರು. ಮುಂದಿನ ಸೀಟಲ್ಲಿ ಅವ್ರು ಬಂದು ಕೂತ್ಕೊಂಡು ಸರ್ ಹೊರಡ್ತೀರಾ, ತಾಂಬೂಲ ಕೊಡ್ಲಾ, ಇದು ತೊಗೊಳ್ತೀರಾ, ಇರ್ರಿ, ಯಾರ್ಯಾರು ಬರ್ತಾರೋ ಏನು ಮಾಡ್ತಾರೋ, ನಿಮ್ಮಲ್ಲಿ ಏನು ಇದಿದೆಯೋ, ಜನಗಳು ಹೇಗೆ ಬಿಹೇವ್ ಮಾಡ್ತಾರೋ ಎಲ್ಲ ನೋಡ್ಬೇಕ್ರಿ. ನಮ್ಗೆ ಜನಗಳೇ ಗೊತ್ತಿಲ್ಲದೆ ನಾವು ಮಂತ್ರಿಗಳಾಗ್ಬಿಟ್ರೆ ಹೇಗೆ? ಇಲ್ಲಿ ಬರೋರು ಎಲ್ಲರನ್ನೂ ನಾವು ಜನಗಳು ಗೊತ್ತಾಗೋ ಹಾಗೆ ಮಾಡಬೇಕು. ದಟ್ ಈಸ್ ಸಿದ್ದರಾಮಯ್ಯ. ಅದು ಸಿದ್ದರಾಮಯ್ಯನವರು. ಯಾವುದೇ ಎಲ್ಲೇ ಕರೀಲಿ, ಎಲ್ಲೇ ಕಾಣಿಸ್ಲಿ, ಇಲ್ಲಿ ಹಳೆಯವರು ನಾವು ಒಂದು ಸ್ಥಾನಕ್ಕೆ ಹೋದ ತಕ್ಷಣ ಅವನು ನಮ್ಮನ್ನು ನೋಡದೇ ಇದ್ದರೆ ಸಾಕು, ನಾವು ಅವನು ನೋಡಬೇಕಾಗುತ್ತೆ, ಮಾತಾಡಿಸ್ಬೇಕಾಗುತ್ತೆ ಅನ್ನೋಂಥ ಸ್ಥಿತಿಲಿ ಇರ್ತೀವಿ. ಆದರೆ ಸಿದ್ದರಾಮಯ್ಯ ಇದ್ದರೆ ಸಿದ್ದರಾಮ ಬಾಯಲ್ಲಿ ಅಂತ ಹಿಂಗೆ ಪೂರ್ತಿ ಮಾತಾಡಿಸ್ಬಿಟ್ಟು ಕಳಿಸ್ತಾರೆ. ಅದು ಸಿದ್ದರಾಮಯ್ಯನವರ ವೈಯಕ್ತಿಕ ಗುಣ ಮಾತ್ರ ಅಲ್ಲ. ಅವತ್ತು ಹೋದಾಗ ಅವರು ತಾವು ಲೋಹಿಯಾರವರ ಶಿಷ್ಯರು ಅಂತ ಹೇಳ್ಕೊಂಡ್ರು. ಮಹಾತ್ಮ ಗಾಂಧಿಯವರ ಆದರ್ಶಗಳಲ್ಲಿ ಅವರ ನಂಬಿಕೆ ಇದೆ ಅಂತ ಹೇಳ್ಕೊಳ್ತಾರೆ. ಆವತ್ತಿಂದ ಬರೀ ಯಾರೋ ಅಧಿಕಾರದಲ್ಲಿರೋರು ಹೇಳ್ತಾರೆ, ಆದರೆ ಅಧಿಕಾರ ಬಂದ ಮೇಲೂ ಅದನ್ನು ಅನುಷ್ಠಾನಕ್ಕೆ ತರೋದಿದೆಯಲ್ಲ, ಅದು ಬಹಳ ಕಷ್ಟದಲ್ಲಿದೆ. ಈ ಕಾಲದಲ್ಲಂತೂ ಈ ನವಯುಗದಲ್ಲಿ ಇವತ್ತಿದೆಯಲ್ಲ, ಇವತ್ತು ನನ್ನ ಡಿಜಿಟಲ್ ಯುಗ, ನನ್ನ ಭಾಷೆನೇ ಸ್ವಿಗ್ಗಿ, ನನ್ನ ಭಾಷೆನೇ ಅಮ್ಮ ಊಟ ಮಾಡಿ ತಿನ್ನಿಸೋದಲ್ಲ, ಹೋಟ್ಲುಗಳಿಂದ ತರಿಸೋದು, ಇನ್ನೆಲ್ಲೋ ಇರೋದು. ಅಂಥ ಕಾಲದಲ್ಲಿ ಮನುಷ್ಯ ಮತ್ತು ಹೃದಯದ ಮೂಲಕ ಮಾತಾಡೋವಂಥ ಒಬ್ಬ ಮನುಷ್ಯ ಇದ್ದರೆ ಅದರ ಆಡಳಿತಗಾರ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅದನ್ನು ಇದು ಮಾಡ್ತಾರೆ. ಸಿದ್ದರಾಮಯ್ಯ ಇಸ್ ದಿ ಓಹೋ ನನಗನ್ನಿಸಿದೆ. ನನಗೆ ಬೇರೆ ಎಲ್ಲ ಮಂತ್ರಿಗಳು, ನನಗೆ ಮುಖ್ಯಮಂತ್ರಿಗಳು ನನಗೆ ಪರ್ಸ್ನಲ್ಲಾಗಿ ಗೊತ್ತಿದ್ದರು. ನಾನು ಒಂದು ಕಡೆ ಯಾರ ಹತ್ರ ಸೈಟ್ ತೊಗೊಂಡಿಲ್ಲ, ಯಾವುದೇ ಇದು ತೊಗೊಂಡಿಲ್ಲ. ಅದು ತೊಗೊಂಡಿದ್ರೆ ಯಾರು ಕಂಡುಹಿಡಿದ್ರೆ ಅವ್ರಿಗೆ ಅಂತ ನಾನು ಘೋಷಿಸಿಬಿಟ್ಟಿದ್ದೀನಿ. ಆ ಥರ ನನಗೆ ಎಲ್ಲರೂ ಗೊತ್ತಿದ್ರೂ ನನಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಯಾಕಿದು ಅಂದರೆ, ನಾನು ಸಣ್ಣ ಫಂಕ್ಷನ್ಗೆ ಕರೆದ್ರು ಬರ್ತಾರೆ, ನಾನೊಂದು ಇದಕ್ಕೆ ಬಾ ಅಂದರೆ ಬರ್ತಾರೆ. ಯಾವುದೇ ಗರ್ವ ಇಲ್ಲದೆ
ಒಂದಿಷ್ಟಾದರೆ ಅಷ್ಟು ಗರ್ವ ತೋರಿಸೋರಿದ್ದಾರೆ. ಅಷ್ಟಾಗಿ ಇಷ್ಟು ಗರ್ವ ತೋರಿಸದೇ ಇರುವಂಥ ಮನುಷ್ಯ ಅಂದರೆ ನಮ್ಮ ಸಿದ್ದರಾಮಯ್ಯನವರು. ಇವತ್ತು ನಾವು ಅನೇಕರನ್ನ ಇಲ್ಲಿ ನಮ್ಮ ರಮೇಶ್ ಕುಮಾರ್ ಅವರು ಬಂದಿದ್ದಾರೆ, ಮುಂದೆ ಬನ್ನಿ ಅಂದರೆ ಬರಲಿಲ್ಲ. ಅವ್ರನ್ನ ಮುಖ್ಯ ಅತಿಥಿಯನ್ನು ಕರೆದೆ. ಅವ್ರು ನನ್ನ ಸೀರಿಯಲಲ್ಲಿ ಒಬ್ಬ ದೊಡ್ಡ ಮುಖ್ಯಮಂತ್ರಿ ಪಾತ್ರ ಮಾಡಿದರು. ಆ ಪಾತ್ರ ಹೇಗಿತ್ತು ಅಂದರೆ ಸ್ವಲ್ಪ ದೇವರಾಜ ಅರಸು ಅವ್ರನ್ನ ಹೋಲ್ತಾಯಿತ್ತು, ಮತ್ತು ಈಗ ಸಿದ್ದರಾಮಯ್ಯ ಅವ್ರನ್ನ ಸ್ವಲ್ಪ ಹೋಲುತ್ತೆ. ಆ ಥರದ ಒಂದು ಪಾತ್ರ ಮಾಡ್ತಾಯಿದ್ರು. ಏಕೋ ಅವರ ವೈಯಕ್ತಿಕ ನೋವು ಸ್ವಲ್ಪ ಇದೆ ರಮೇಶ್ ಕುಮಾರ್ ಅವ್ರಿಗೆ. ನನಗೆ ಅತ್ಯಂತ ಆಪ್ತ ಮಿತ್ರರು ಅವರಲ್ಲಿ ಬಂದು ಕೂತಿದ್ದಾರೆ, ಹಿಂದ್ಗಡೆ ಕೂತಿದ್ದಾರೆ ರಮೇಶ್ ಕುಮಾರ್ ಅವರು ಕೂತಿದ್ದಾರೆ. ಒಬ್ಬರು ನಾನು ಕಳ್ಕೊಂಡಿದ್ದೀನಿ, ತುಂಬ ನನ್ನ ಬದುಕಿನಲ್ಲಿ ಹಾಸು ಹೊಕ್ಕೋದವರು ಶ್ರೀನಾಥ್ ಅವರೆಲ್ಲ ಇದ್ದಾರೆ. ಸಿದ್ಧಲಿಂಗಯ್ಯನವರು ಅಂತ. ಸಿದ್ಧಲಿಂಗಯ್ಯನವರು ನನಗೆ ತಾವು ಕೇಳಿರ್ಬೋದು, MLC ಆಗಿದ್ದರು, ಅವರು ಕವಿ ಆಗಿದ್ದರು. ಅವರು ಅನೇಕ ಪ್ರಶಸ್ತಿಗಳು ಬಂದಿತ್ತು. MP ಪ್ರಕಾಶ್ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಅವ್ರಿಗೊಂದು ಸಾರಿ ಕರ್ಕೊಂಡೋಗಿ ಸರ್ ಅಂದರು. ಆಗ ಪ್ರಶಸ್ತಿ ಬಂದವ್ರಿಗೆಲ್ಲ ಸೈಟ್ಗಳು ಕೊಡ್ತಾಯಿದ್ರು. ಇವ್ರನ್ನ ಕರ್ಕೊಂಡೋಗಿ ಇಂಟ್ರಡ್ಯೂಸ್ ಮಾಡಿಸಿದ್ದೆ. ಆಮೇಲೆ ಒಂದು ದಿವಸ ಬಂದರು, ಸೈಟ್ ಸಿಕ್ತು ಸರ್ ಅಂತ ಅಂದರು. ಎಷ್ಟು ಸೈಜು ಅಂದೆ. 50x80x100 ಸರ್ ಅಂದರು. 50x80x100 100 ಏನು ಸಿದ್ಧಲಿಂಗೇನವ್ರೆ, 50-80 ಗೊತ್ತಾಗುತ್ತೆ, 100 ಏನು ಅಂದೆ. ಆಳ ಗುರುಗಳೇ, ಆಳದಲ್ಲಿ ಕೊಟ್ಬಿಟ್ಟಿದ್ದಾರೆ ಗುರುಗಳೇ ಸೈಟು ಅಂತ ಅಂದರು. ಅಲ್ಲ ಗುರುಗಳೇ, ಅದಕ್ಕೆ ನೀವು ಬೇರೆ ಕೇಳಲಿಲ್ಲ ಇವ್ರನ್ನ, BDNವ್ರನ್ನ. ಕೇಳಿದೆ ಗುರುಗಳೇ, ಲ್ಯಾಡರ್ ಪ್ರೊವೈಡ್ ಮಾಡ್ತೀವಿ, ಪರವಾಗಿಲ್ಲ ಅಲ್ಲೇ ಹೋಗಿ ಅಂತ ಅವರು ಹೇಳ್ತಾರೆ ಅಂತ. ಅಷ್ಟು ತಮಾಷೆ ಮನುಷ್ಯ, ತನ್ನನ್ನು ತಾನು ತಮಾಷೆ ಮಾಡ್ಕೊಳ್ಳೋಂಥ ಮನುಷ್ಯ. ಅವ್ರನ್ನ MLC ಮಾಡಿಬಿಡ್ತಾರೆ ರಾಮಕೃಷ್ಣ ಹೆಗ್ಡೆ ಅವ್ರ ಕಾಲದಲ್ಲಿ. MLC ಮಾಡಿದಾಗ ಒಂದು ಸರ್ತಿ ಫೋನ್ ಮಾಡ್ತಾರೆ ನನಗೆ, ಗುರುಗಳೇ ಇಲ್ಲಿ ಆಚೆ ನಿಂತಿದ್ದೀನಿ, ನೀವು ಬರಬೇಕಲ್ಲ ಸ್ವಲ್ಪ. ನಾನು ಅವಾಗ ಪೈಜಾಮ ಜುಬ್ಬ ಎಲ್ಲ ಹಾಕ್ಕೊಂಡು ಟಾಕೋಟೆಕಾಗಿ ಪಾಲಿಟಿಷಿಯನ್ ಥರ ಓಡಾಡ್ತಾ ಇದ್ದೆ ವಿಧಾನಸೌಧದಲ್ಲಿ. ನೀವು ಅವರು ಇದು ಪ್ಯಾಂಟು ಶರ್ಟು ಈ ಥರದ್ದು ಹಾಕ್ಕೊಂಡು ಓಡಾಡ್ತಾಯಿದ್ರು. ಏನು ಗುರುಗಳೇ ಅಂದೆ. ಅಲ್ಲಿ ಹೋದರು, ಬನ್ನಿ ನೀವು ಅಂದರು. ಅಲ್ಲಿ ಹೋದೆ, ಆಚೆ ನಿಂತಿದ್ದರೆ ಅಲ್ಲಿ ಒಳಗಡೆ ಗೇಟ್ ಇತ್ತಲ್ಲಿ. ಯಾಕೆ ಗುರುಗಳೇ ಒಳಗೆ ಹೋಗಿಲ್ಲ, ಎಲ್ಲಿದ್ದೀರಿ? ಗುರುಗಳೇ ಅವ್ರನ್ನ MLC ಮಾಡಿಬಿಡ್ತಾರೆ, ನನಗೆ ಸೀಟ್ ಪ್ರಾಬ್ಲಮ್ ಇರೋ ಗುರುಗಳೇ, ಗೇಟ್ ಪ್ರಾಬ್ಲಮ್ಮು, ಗೇಟಲ್ಲಿ ಒಳಗಡೆ ಬಿಡಲ್ಲ, ನೀನು MLCನ ಅಂತ ನಂಬ್ತಾ ಇಲ್ಲ ಸಾರ್ ಅಂತಂದರು. ತಮ್ಮನ್ನು ತಾವು ತಮಾಷೆ ಮಾಡ್ಕೊಂಡು ಹೋಗ್ತಾ ಇದ್ದ ಸಿದ್ಧಲಿಂಗಯ್ಯನವರು ಸದನದಲ್ಲಿ ಸಿದ್ಧಲಿಂಗಯ್ಯ ಅಂತ ಒಂದು ಬರೆದಿದ್ದಾರೆ. ಅತ್ಯಂತ ತಳವರ್ಗದಿಂದ ಬಂದಿರೋರು ಎಂತೆಂಥ ಕಷ್ಟಪಡ್ತಾ ಇದ್ದಾರೆ ಅನ್ನೋದಕ್ಕೆ ಅದನ್ನು ಪ್ರಶ್ನೆಗಳನ್ನಾಗಿ ಆಯ್ಕೆ ಮಾಡ್ಕೊಂಡು ಅವ್ರು ಹೇಳ್ತಾಯಿದ್ರು ಸಿದ್ಧಲಿಂಗಯ್ಯನವರು. ಇವತ್ತು ಅವ್ರ ಬಗ್ಗೆ ಬರೆಯೋದಕ್ಕೆ ಇವತ್ತಲ್ಲಿಲ್ಲ. ನಾನು ನನ್ನ ಪುಸ್ತಕದಲ್ಲಿ ಅವ್ರ ಬಗ್ಗೆ ಬೇಕಾದಷ್ಟು ಬರೆದಿದ್ದೀನಿ. ಕಡೆಯಲ್ಲಿ ಅವ್ರ ಮನೆ ಒಂದು ಹೊಸದಾಗಿ ಕಟ್ಟಿಸಿದಾಗ ಅಲ್ಲಿ ಮೇಲ್ಗಡೆ ಫುಲ್ಲು ಬುಕ್ಗಳು ರೆಡಿ ಮಾಡಿಬಿಟ್ಟಿರ್ತಾರೆ. ಸಾಲಾಗಿ ಸಾವಿರಾರು ಪುಸ್ತಕಗಳು ರೆಡಿಯಾಗಿರುತ್ತೆ. ಅದಕ್ಕೆ ಅವರ ಮನು ಬಳಿಗಾರರು ಇನ್ಯಾರೋ ಅವರು ಇದನ್ನು ನೋಡೋದಕ್ಕೆ ಹೋಗ್ತಾರೆ, ಪುಸ್ತಕಗಳು ನೋಡೋಕ್ಕೆ ಹೋಗ್ತಾರೆ. ಪುಸ್ತಕಗಳು ನೋಡಿಬಿಟ್ಟು ಇದೇನಪ್ಪ ಇಷ್ಟೊಂದು ಪುಸ್ತಕಗಳು ಹಾಕಿದ್ದೀಯಾ, ಇಷ್ಟೊಂದು ಓದಿದ್ದೀಯಾ ನೀನು ಅಂತಾರೆ. ಅಲ್ಲ ಗುರುಗಳೇ, ಜಿಲೇಬಿ ಅಂಗಡಿ ಜಿಲೇಬಿ ಪೇರಿಸಿಟ್ಟಿರ್ತಾನೆ, ಅವನೆಲ್ಲ ತಿಂದಿರ್ತಾನಾ ಅಂತ ಕೇಳ್ತಾರೆ. ನಾನು ಎಲ್ಲರಿಗೂ ಕೃತಜ್ಞತೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.